ಇನ್ನು ಈ ಕಲೆಕ್ಷನ್ ಮಾಡ್ತಾ ಇದ್ದವರನ್ನ ಮಾತನಾಡಿಸಿದ್ರೆ, ಪ್ರಶ್ನೆ ಕೇಳಿದ್ರೆ, ಯಾಕೆ 2,000 ರೂಪಾಯಿ ಸರ್ಕಾರದ ಕಡೆಯಿಂದ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಉಡಾಫೆ ಉತ್ತರ ಬರುತ್ತೆ. ನನಗಲ್ಲ ರೀ ಇದು ದುಡ್ಡು, ತಹಶೀಲ್ದಾರಿಗೂ ಹೋಗುತ್ತೆ, ಶಾಸಕರಿಗೂ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾನೆ ಶಿವಾನಂದಪ್ಪ ಅಂತ. ಪ್ರಶ್ನೆ ಮೂಡ್ತಾ ಇರೋದು, ಈತ ಮಾತನಾಡಿದ್ದನ್ನು ನೋಡಿದ್ರೆ ತಹಶೀಲ್ದಾರು, ಶಾಸಕರು ಇವರು ಕೂಡ ಇದರ ಫಲಾನುಭವಿಗಳ, ಈ 2,000 ರೂಪಾಯಿಯ ಎಂಜಲು ಕಾಸಿನ ಫಲಾನುಭವಿಗಳ ಈ ಪ್ರಶ್ನೆಯೂ ಕೂಡ ಮೂಡುತ್ತೆ. ಟೈಮ್ನಾಗ 2,000 ಇಸ್ಕೊಂಡ್ರಿ ಮತ್ತು ಅದೇನೋ ಫ್ರೀ ಐತೆ ಅಂತಲ್ರಿ ನಾವು ಅಲ್ಲಿ ಬಂದು ಕೇಳಿ ತಹಶೀಲ್ದಾರ್ನ MLAರ್ನ ಸರ್ಕಾರಕ್ಕೆ ತುಂಬೋದು. ಅದು ಯಾರ ಮನೆ ಕಿಸೆ ಕೊಡೋದಲ್ಲ, ಜಾಗ ಖರೀದಿದು. ನಾವು ಜಮೀನು ತೊಗೊಂಡು ಖರೀದಿಗೆ ಹೋದ್ರೆ ಸಬ್ ರಿಜಿಸ್ಟ್ರಿ ಲೋನ್ ಮಾಡ್ತಾರಲ್ಲ, ಮೊದಲು 1,500 ರೂಪಾಯಿ ಇಸ್ಕೊಂಡಿದ್ರು ಅಂತಲ್ರಿ. ಅದು 500 ರೂಪಾಯಿ ಬಾಂಡು, ಹ್ಞೂ ರೀ, 1,000 ರೂಪಾಯಿ ನಿಮ್ಮ ಜಗದ್ದು ಮನೆದಾರ ಬರ್ರಿ ತಾಳಗ ಬಸ್ ಸ್ಟ್ಯಾಂಡ್ನಾಗ ಅದಾರ ಕೇಳೋರು. ಅಲ್ರಿ ಮೊನ್ನೆ ಮತ್ತೆ 2,000 ಇಸ್ಕೊಂಡ್ರಿ. ಅದು ಸರ್ಕಾರಕ್ಕೆ ಜಮಾ ಮಾಡೋದು, ಖರೀದಿ ಮಾಡಿಸ್ಬೇಕಾದ್ರೆ ಸ್ಟಾಂಪ್ ತೊಗೊಂಡ್ರೆ ಹಂಗೆ ಮಾಡ್ತಾರ. ಫ್ರೀ ಐತೆ ಅಂತಲ್ರಿ ನಾವು ಕೇಳ್ಬೇಕು. ಮತ್ತು ತಹಶೀಲ್ದಾರ್ MLAರ್ ಅದಾರ ಕೇಳ್ಬೇಕಿಲ್ಲ ಅವ್ರನ್ನ. ಫ್ರೀ ಐತಿ ಅಂದ್ರೆ ಈಗ ತಾಳಗ PDO ಅವ್ರು ಎಲ್ಲರೂ ಅದಾರ, ಹೋಗ್ರಿ ತಲಾಟರು PDO ಅದಾರ ತಾಳ ಬಸ್ ಸ್ಟ್ಯಾಂಡ್ನಾಗ ಕೇಳ್ರಿ. ಹೌದ್ರಿ? ಕೇಳ್ರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ನೇರ ಸಂಪರ್ಕದಲ್ಲಿ. ಪವನ್, ಇದು 6ನೇ ಗ್ಯಾರಂಟಿ ಅಂತ ಸರ್ಕಾರ ಹೇಳ್ಕೊಳ್ತು, ಗ್ಯಾರಂಟಿ ಜೊತೆಗೆ ಲಂಚನೂ ಗ್ಯಾರಂಟಿನ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ. ರಕ್ಷತ್, ಸರ್ಕಾರ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ 1000 ದಿನಗಳ ಪೂರೈಸ ಇರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಸಮಾವೇಶ ಮಾಡಿದ್ರು, ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಆದ್ರೆ ಈ ವಿಲೇಜ್ ಅಕೌಂಟೆಂಟ್ಗಳು, ಲೋಕಲ್ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಮತ್ತೆ ಈ ಊರಲ್ಲಿ ವಾಲಿಕಾರಿಕೆ ಮಾಡಿಕೊಂಡು, ಅಂದ್ರೆ ಇಲ್ಲಿಂದ ಒಂದು ಸಿಸ್ಟಮ್ ಇದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಈ ವಾಲಿಕಾರಿಕೆ ಮಾಡ್ಕೊಂಡಿರೋರು ಇವರೆಲ್ಲ ಮಿಲಾಪಿಯಾಗಿ ಈ ರೀತಿಯಾಗಿ 2,000 ವಸೂಲಿ ಮಾಡಿದ್ದಾರೆ. ರಕ್ಷತ್, ಒಂದ್ ಏನಂತ ಹೇಳಿದ್ರೆ ನಿವೇಶನ ಶುಲ್ಕ ಅಂತ ಇರುತ್ತೆ. ಅದು ಅಂದ್ರೆ ನಿವೇಶನದ ಸೈಜ್ ಎಷ್ಟಿರುತ್ತೆ ಅಂದ್ರೆ ಸರ್ವೆ ಇಲಾಖೆಯಿಂದ ಕೊಟ್ಟಿರುವಂತ ಮ್ಯಾಪ್ಗಳ ಪ್ರಕಾರವಾಗಿ ಆ ನಿವೇಶನಗಳನ್ನು ಏನು ಕೊಡ್ತಾರೆ ಫಲಾನುಭವಿಗಳಿಗೆ, ಆ ನಿವೇಶನ ಸೈಜ್ ಪ್ರಕಾರವಾಗಿ ಇಂತಿಷ್ಟು ಶುಲ್ಕ ಅಂತಿರುತ್ತೆ. ಅದನ್ನ ಮೊದಲನೇದಾಗಿ 1,500 ಹೀಗೆ ಎಲ್ಲ ಕಟ್ಕೊಂಡು ಬಂದಿದ್ದಾರೆ. ಹಾನಗಲ್ ತಾಲೂಕಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಇದು. ಆದ್ರೆ ಮೊನ್ನೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಫಲಾನುಭವಿಗಳನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ 2,000 ಇಸ್ಕೊಂಡೇ ಬಿಟ್ಟಿದ್ದಾರೆ. ಈ ವಿಲೇಜ್ ಅಕೌಂಟೆಂಟ್ಗಳು ಏನ್ ಮಾಡಿದಾರೆ ಗೊತ್ತಾ, ತಹಶೀಲ್ದಾರ್ಗೂ ಒಂದ್ ಕಡೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಈ ಪಟ್ಟ ಕೊಡಬೇಕು ಅಂದ್ರೆ, ಮನೆ ಪಟ್ಟ ಹಕ್ಕುಪತ್ರ ಕೊಡಬೇಕು ಅಂತ. ಆದ್ರೆ ಈ ವಿಲೇಜ್ ಅಕೌಂಟೆಂಟ್ಗಳು ದುಡ್ಡು ಹೊಡಿಬೇಕು ಅನ್ನೋ ಕಾರಣಕ್ಕೆ 3ನೇ ವ್ಯಕ್ತಿಗಳನ್ನ ಬಿಟ್ಟು ವಸೂಲಿ ಮಾಡಿದ್ದಾರೆ, ಮೆಂಬರ್ಗಳನ್ನ ಬಿಟ್ಟು ವಸೂಲಿ ಮಾಡಿದ್ದಾರೆ. ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಎಷ್ಟು ಲಂಚ ಹೋಗಿದೆಯೋ ಗೊತ್ತಿಲ್ಲ. ಇದರಲ್ಲಿ 2,000 ಅಂತ ಹೇಳಿದ್ರೆ ರಕ್ಷಕ್, ಇವತ್ತು ಒಂದು ವಿಚಾರ ಹೇಳ್ತೀನಿ. 200 ರೂಪಾಯಿ ಕೂಲಿ ಇವತ್ತು ಪ್ರತಿ ದಿವಸ, ಒಂದು ದಿವಸ ದುಡಿದ್ರೆ 200 ರೂಪಾಯಿ ಕೂಲಿ ದುಡಿತಾರೆ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ. ಅಂತದ್ರಲ್ಲಿ 10 ದಿನಗಳ ಕೂಲಿ ಹಣವನ್ನು ಒಬ್ಬ ಬಡಪಾಯಿ ಫಲಾನುಭವಿಯಿಂದ ವಸೂಲಿ ಮಾಡ್ತಾರೆ ಅಂತ ಹೇಳಿದ್ರೆ ಎಂತ ಇದು ಅಮಾನವೀಯತೆ ಅಂತ ಅನ್ಸಲ್ವಾ ಅಧಿಕಾರಿಗಳಿಗೆ ಅಂತ. ಅಂದ್ರೆ ಸರ್ಕಾರ ಒಳ್ಳೆ ರೀತಿಯಾಗಿ ಕಾರ್ಯಕ್ರಮ ನಡೆಸಿಕೊಡಕ್ಕೆ ಹೋದ್ರೂ ಕೂಡ ಈ ವಿಲೇಜ್ ಅಕೌಂಟೆಂಟ್ಗಳಿಂದ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಇದ್ರ ಬಗ್ಗೆ ತಹಶೀಲ್ದಾರ್ ಅವ್ರನ್ನ ಸಂಪರ್ಕ ಮಾಡಿದಾಗ, ಮೇಲಾಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ಬಹಳಷ್ಟು ಜನ ಪಾಪ ಹೇಳಿದ್ರು ಅವರು, ಇಲ್ಲ ನಾವು ಈ ರೀತಿ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ, ಎಲ್ಲಿ ದುಡ್ಡು ಕೇಳಕ್ ಹೋಗ್ಬಿಡಿ ಅಂತ. ಆದ್ರೆ ಇವ್ರೇನು ಕಾರ್ಬಾರ್ ಮಾಡಿದಾರಲ್ಲ ಇಲ್ಲಿ ದುಡ್ಡು ಇಸ್ಕೊಂಡು ಪಾಪ ಬಡಪಾಯಿಗಳು ಹಕ್ಕುಪತ್ರ ಬರುತ್ತೆ ಅಂತ ಹೇಳಿದ ತಕ್ಷಣ 2,000 ನಂಬಿ ಕೊಟ್ಬಿಡ್ತವೆ, ಯಾರೋ ಬಂದು ಹೇಳಿದ ತಕ್ಷಣ ಕೊಟ್ಬಿಡ್ತವೆ. ಹೀಗೆ ಎಲ್ಲಾ ಗ್ರಾಮಗಳಲ್ಲೂ ನಡೆದಿದೆ ಇದು. ಹಾನಗಲ್ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ನಡೆದಿದೆ, ಹಾವೇರಿ ತಾಲೂಕಿನ ಗ್ರಾಮಗಳಲ್ಲಿ ನಡೆದಿದೆ. ಪಾಪ ಮನೇಲಿ ಹೆಣ್ಮಕ್ಳು ಇರ್ತಾರೆ ಫಲಾನುಭವಿಗಳು, ಅವ್ರ ಹತ್ರ ಹೋಗಿ 2,000 ಕೊಡ್ಬೇಕು, ನಾಳೆ ರೆಡಿ ಇರಬೇಕು ಅಂತ ಹೇಳಿದ ತಕ್ಷಣ ನಾವು 2,000 ಕೊಡಕ್ಕೆ ರೆಡಿ ಆಗ್ಬಿಡ್ತವೆ. ಯಾಕಂದ್ರೆ ಹಕ್ಕುಪತ್ರ ಬರುತ್ತೆ ಅನ್ನೋ ಅಂತ ಖುಷಿ, 2,000 ಕೊಟ್ಬಿಡೋಣ ನಮ್ಮ ಶ್ರಮದ ಹಣ ಅನ್ನುವಂತ ನಿಟ್ಟಿನಲ್ಲಿ ಪಾಪ ರೆಡಿ ಇರ್ತವೆ. ಈಗ ಎಲ್ಲಾ ಕಡೆ ಈ ರೀತಿಯಾಗಿ ವಸೂಲಿ ಮಾಡಿರುವಂತ ಆರೋಪಗಳಿದೆ. ಇದನ್ನ ಈಗ ವರದಿ ಮಾಡಿದ್ದೀವಿ. ವರದಿ ಮಾಡಿದ ತಕ್ಷಣ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಕ್ರಮ ತಗೊಳ್ತಾರೋ ನೋಡ್ಬೇಕಾಗಿದೆ. ಮೊನ್ನೆ ಶಿವಾನಂದ ಪಾಟೀಲ್ರನ್ನ ಪ್ರಶ್ನೆ ಮಾಡಿದಾಗ ರಕ್ಷಾತ್ ಏನ್ ಹೇಳಿದ್ರು, ಇದ್ರ ಬಗ್ಗೆ ಏನಾದ್ರು ದೂರುಗಳು ಬಂದ್ರೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಈಗ ಪರಿಶೀಲನೆ ಮಾಡಿಸ್ಬೇಕು, ಯಾರ ಕಡೆಯಿಂದ 2,000 ವಸೂಲಿ ಮಾಡಿದ್ದಾರೆ, ಎಷ್ಟು ಫಲಾನುಭವಿಗಳಿಂದ ವಸೂಲಿ ಮಾಡಿದ್ದಾರೆ, ಯಾರ ಕಡೆಯಿಂದ ಬಂತು, ಯಾರು ಹೇಳಿದ್ರು ಅವ್ರಿಗೆ 2,000 ವಸೂಲಿ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆ ನಡೀಬೇಕಾಗಿದೆ. ರಕ್ಷಾತ್, ಥ್ಯಾಂಕ್ ಯು ಪವನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.